ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 7 ಎಕರೆ ಜಮೀನನ್ನು ನೋಡೋಕೆ ಬಂದಿದ್ದೀನಿ. ಚಳ್ಳಕೆರೆಯಿಂದ 30 ಕಿಲೋಮೀಟರ್ ಟಾರ್ ರೋಡಲ್ಲಿ ಬರಬೇಕು, 2 ಕಿಲೋಮೀಟರ್ ಇದೇ ಮಣ್ಣಿನ ರೋಡಲ್ಲಿ ಬರಬೇಕು. ಈ ಮಣ್ಣು ರೋಡಲ್ಲಿ ಬಂದರೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಪ್ಯೂರ್ ರೆಡ್ ಸಾಯಿಲ್ ಕಾಣ್ತಾ ಇದೆಯಲ್ಲ, ಇದೇ ಜಮೀನು. ಇದ್ರ ಮಣ್ಣು ಹೇಗಿದೆ, ಇದ್ರ ಬೆಲೆ ಹೇಗಿದೆ, ಇದರಲ್ಲಿ ಏನು ನ್ಯೂಟ್ರಿಷನ್ ಇದೆ, ಏನಿದೆ ಲೊಕೇಶನ್ ಅಂತ ನೋಡೋಣ. ಫಸ್ಟ್ ಮಣ್ಣು ನೋಡಿ ಸರ್, ಇದೇ ಜಮೀನು 7 ಎಕರೆ 10 ಗುಂಟೆ ಟೋಟಲ್ ಜಮೀನು, ನೀರಾವರಿ ಜಮೀನು. ಇದರಲ್ಲಿ 2 ಬೋರ್ ಇದೆ, ಸಪ್ರೇಟ್ DC ಇದೆ. ಒಳಗಡೆ ಹೋಗೋದಕ್ಕೆ ನೀಟಾಗಿ ಮಧ್ಯದಲ್ಲಿ ದಾರಿ ಮಾಡ್ಕೊಂಡಿದ್ದಾರೆ ಅವರೇನೆ. ಇದು ಜಮೀನು ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ನಾನು ಇದುವರೆಗೆ ನೋಡಿರ್ತಕ್ಕಂಥ ಅತ್ಯಂತ ಉತ್ತಮವಾದ ಫಲವತ್ತಾದ ಮಣ್ಣುಗಳಲ್ಲಿ ಇದು ಒಂದು. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಜಮೀನು ಮಾತ್ರ. ಜೊತೆಗೆ ಫ್ಲಾಟ್ ಇದೆ, ಎಲ್ಲಿ ಕೂಡ ಹಳ್ಳ ಕೊಳ್ಳ ಇಲ್ಲ. ಮಣ್ಣು ತುಂಬ ಫಲವತ್ತವಾಗಿದೆ, ಎಲ್ಲ ರೀತಿಯ ನ್ಯೂಟ್ರಿಷನ್ ಇದೆ ಈ ಜಮೀನಲ್ಲಿ. ಏನು ಬೇಕಾದರೂ ಈ ಒಂದು ಜಮೀನಲ್ಲಿ ಬೆಳಿಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಲೊಕೇಶನ್ ಬಂದ್ಬಿಟ್ಟು ಚಳ್ಳಕೆರೆಯಿಂದ 30 ಕಿಲೋಮೀಟರ್ ಟಾರ್ ರೋಡಲ್ಲಿ ಬರಬೇಕು, 2 ಕಿಲೋಮೀಟರ್ ಮಣ್ಣಿನ ರೋಡಲ್ಲಿ ಬರಬೇಕು. ಒಳ್ಳೆ ಚೆನ್ನಾಗಿದೆ. ಇದ್ರ ಏನು ಫೆಸಿಲಿಟಿ ಇದೆಯಪ್ಪ ಅಂತಂದರೆ 2 ಬೋರ್ ಇದೆ, 2.5-2 ಇಂಚ್ ನೀರು ಬರುತ್ತೆ. ಸಪ್ರೇಟ್ DC ಇದೆ, ಕರೆಂಟ್ ಲೈನ್ ಇದೆ, ಎಲ್ಲ ಕೂಡ ಚೆನ್ನಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಜೊತೆಗೆ ಕಂಪ್ಲೀಟ್ 7 ಎಕರೆ ಟ್ರಿಪ್ ಲೈನ್ ಆಗಿದೆ. ಕೆಲವು ಹಣ್ಣಿನ ಗಿಡಗಳನ್ನು ಇಟ್ಟಿದ್ದಾರೆ, ಇನ್ನೂ ಸಣ್ಣ ಗಿಡಗಳು ಅವು ಕಾಣ್ತಾ ಇಲ್ಲ. ಚಿಕ್ಕ ಗಿಡಗಳನ್ನು, ಪಾಕೆಟ್ ಗಿಡಗಳನ್ನು ನರ್ಸರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಂಬೆಹಣ್ಣಿನ ಗಿಡ ಇಟ್ಟಿದ್ದಾರೆ, ಎಲ್ಲ ನೀಟಾಗಿ ವ್ಯವಸ್ಥೆ. ಜೊತೆಗೆ ಇದರಲ್ಲಿ ರೇಟ್ ಬಂದ್ಬಿಟ್ಟು ಇದು ಜನರಲ್ ಪ್ರಾಪರ್ಟಿ, ಮೂಲದಿಂದಲೂ ಜನರಲ್ ಆಗಿದೆ. 12 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಕೂತ್ಕೊಂಡು ಮಾತಾಡಿದರೆ ಖಂಡಿತ ನೆಗೋಷಿಯಬಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅದೆಲ್ಲದಕ್ಕೂ ಹೆಚ್ಚಾಗಿ ಹೇಳ್ಬೇಕಪ್ಪ ಅಂದರೆ ನೋಡಿ, DC ನೋಡಿ, ಸಪ್ರೇಟ್ ಇಲ್ಲೇ ಹೊಸ DC ಹಾಕ್ಸ್ಕೊಂಡಿದ್ದಾರೆ. ಚೆನ್ನಾಗಿದೆ, ಏನು ಡೆವಲಪ್ ಮಾಡ್ಬೋದು. ಒಳ್ಳೆ ಸೂಪರ್ ಅಂದರೆ ಸೂಪರ್ ಇದೆ ಜಮೀನು ಮಾತ್ರ. 2 ಕಿಲೋಮೀಟರ್ ಒಳಗಡೆ ಬರಬೇಕು ಅಂದ್ಬಿಟ್ರೆ ಜಮೀನು ತುಂಬಾ ಚೆನ್ನಾಗಿದೆ. ಜೊತೆಗೆ ಪ್ಯೂರ್ ರೆಡ್ ಸಾಯಿಲು, 12 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡು ಮಾತಾಡಿದರೆ ಖಂಡಿತ ಒಂದು ಒಳ್ಳೆ ರೇಟಲ್ಲಿ ಆಗುತ್ತೆ. ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಈಗ ಜನರಲ್ ಪ್ರಾಪರ್ಟಿಗಳು, ನೀರಾವರಿ ಜಮೀನುಗಳು ಸಿಗೋದು ಸ್ವಲ್ಪ ಅಪರೂಪವಾಗಿದೆ. ಇಲ್ಲಿ ವಾಸ ಮಾಡೋಕ್ಕೆ ಕೂಡ ಇವರು ಒಂದು ಶೆಡ್ ಥರ ಮಾಡ್ಕೊಂಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆಲ್ಲ ತೋರಿಸಿ ನಾನು ನೋಡಿ, ಸಾಯಿಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಅಂತೂ ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ. ಒಳ್ಳೆ ನೀರಿನ ವ್ಯವಸ್ಥೆ ಇದೆ. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಊರಿಂದ 2 ಕಿಲೋಮೀಟರ್ ಒಳಗಡೆ ಬರಬೇಕು. ಅದೊಂದು ಒಳಗಡೆ ಬರೋದ್ಬಿಟ್ಟೆ ಒಳ್ಳೆ ನಕಾಶೆ ರೋಡ್, ಅದು ವಿಲೇಜ್ ಟು ವಿಲೇಜ್ ಹೋಗ್ತಕ್ಕಂಥ ರೋಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.